ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಶೇಷ ಸಂದರ್ಶನಗಳನ್ನು ನಾವು ಈ ನ್ಯೂಸ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕ್ದಿಂದ ಮಾಡ್ತಾ ಇರ್ತೀವಿ. ಇವತ್ತು ಧಾರವಾಡ ಜಿಲ್ಲೆಯ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ ಪ್ರೇಮಿ ಮತ್ತು ಶಿಕ್ಷಕರಿಗೆ ಮತ್ತು ವಿದ್ಯಾವಂತರಿಗೆ ಅನೇಕವಾಗಿ ದಾನ ಧರ್ಮ ಅನ್ನೋದಕ್ಕಿಂತ ವಿದ್ಯಾದಾನ ಮಾಡೋದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಇಂದು ನಾನು ಭೇಟಿ ಮಾಡಿದ್ದು ಹುಬ್ಬಳ್ಳಿ ತಾಲೂಕಿನ ವರೂರು ಗ್ರಾಮದಲ್ಲಿ ವರೂರು ಜೈನ್ ಮುನಿ ಮಹಾಮಠಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ. ಇವತ್ತು ನಮ್ಮ ಜೊತೆ ಅತಿ ಹೆಚ್ಚು ನಾವು ಹೇಳೋದಕ್ಕಿಂತ ಅವರಿಂದ ತಿಳ್ಕೋಬೇಕು. ಇವತ್ತು ನಾನು ಜೈನ ಮಠದ ವಿಶೇಷವಾಗಿರ್ತಕ್ಕಂಥ ಇಲ್ಲಿಯ ಶಿಕ್ಷಣ ವಿಚಾರಧಾರೆಗಳಲ್ಲಿ ಇಲ್ಲಿ ಅನೇಕ ರೀತಿಯಿಂದ ಜಾತ್ಯತೀತವಾಗಿ ಶಿಕ್ಷಣವನ್ನು ಸಿಗ್ತಾರಂಥ ವಿಷಯದಲ್ಲಿ ಕೂಡ ಇವತ್ತು ನಮ್ಮ ಜೊತೆ ಈ ಮಠದ ಸಂಸ್ಥಾಪಕರಾಗಿರ್ತಕ್ಕಂಥವರು 2007ರಲ್ಲಿ ಮಠವನ್ನು ಪ್ರಾರಂಭ ಮಾಡಿ ಶಿಕ್ಷಣ ಪ್ರೇಮಿ ಈ ಸಂಸ್ಥೆಯನ್ನು ಅನೇಕ ರಾಜ್ಯದಿಂದ ಅನೇಕ ಜಿಲ್ಲೆಯಿಂದ ಇಲ್ಲಿ ಶಿಕ್ಷಣಕ್ಕೆ ಬರ್ತಾರೆ ಮತ್ತು ಅನೇಕ ರಾಜ್ಯದಿಂದ ಅನೇಕ ಜಿಲ್ಲೆಗಳಿಂದ ಇಲ್ಲಿ ಉದ್ಯೋಗಕ್ಕೂ ಕೂಡ ಬರ್ತಾ ಇರುವಂಥವರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಶ್ರೀ ಗುರುಗಳಾಗಿರ್ತಕ್ಕಂಥ ಗುಣಧರ ನಂದಿ ಮಹಾರಾಜರ ವಿಶೇಷ ಸಂದರ್ಶನ ನಡೀತದೆ. ಈ ಸಂದರ್ಶನ ವಿಷಯದಲ್ಲಿ ಯಾವುದೇ ರೀತಿಯಾಗಿ ರಾಜಕಾರಣ ಪಾತ್ರ ಇಲ್ಲ. ಈ ಸಂದರ್ಶನದಲ್ಲಿ ಯಾವುದೇ ರೀತಿಯಾಗಿ ಜಾತಿಯ ವಿಷಯಗಳನ್ನು ಇಲ್ಲ. ಈ ಸಂದರ್ಶನದಲ್ಲಿ ಬರುವುದು ಶಿಕ್ಷಣ ವಿಚಾರಧಾರೆಗಳನ್ನು, ಈ ಸಂದರ್ಶನದಲ್ಲಿ ಬರುವುದು ಈ ಕ್ಷೇತ್ರದ ಇವರು ನಡೆಸ್ತಾ ಇರುವಂಥ 2007ರಿಂದ ಸ್ಥಾಪನೆ ಆಗಿರ್ತಕ್ಕಂಥ ಚಿಕ್ಕೋಡಿ ಜಿಲ್ಲೆಯ ಸದಲಗದಿಂದ ಈ ಕ್ಷೇತ್ರದಲ್ಲಿ ಬಂದು ಇಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಗುಣಧರ ನಂದಿಯವರ ಮಹಾರಾಜರ ಜೊತೆ ಇದ್ದೇನೆ. ಬನ್ನಿ ವೀಕ್ಷಕರೇ, ಮಹಾರಾಜರ ಜೊತೆ ಅನೇಕ ವಿಚಾರಗಳನ್ನು ಈ ಸಂಸ್ಥೆಯನ್ನು ಯಾವ ರೀತಿ ನಡೆಸ್ಕೊಂಡ್ಬಂದಿದ್ದಾರೆ. ಇನ್ನೊಂದು ವಿಷಯ ಇದೆ, ಯಾರೂ ಕೂಡ ಇಲ್ಲಿ ಬಂದಂಥವರಿಗೆ ಖಾಲಿ ಕೈ ಹೋಗಿಲ್ಲ. ಅದು ಆಶೀರ್ವಾದ ಆಗಿರಲಿ ಅಥವಾ ಅದು ಸಹಾಯ ಧನ ಆಗಿರಲಿ, ಯಾವುದೋ ರೂಪದಲ್ಲಿ ಆಗಿರಲಿ, ಗುಣಧರ ನಂದಿ ಮಹಾರಾಜರು ಯಾರಿಗೂ ಕೂಡ ನಿರಾಸೆ ಮಾಡದಂತೆ ಈ ಮಠದಿಂದ ಕಳಿಸಿದಾರಂತೆ. ಅವೆಲ್ಲ ವಿಷಯಗಳನ್ನು ಅವರಿಂದ ತಿಳಿದುಕೊಂಡು ಬನ್ನಿ ವೀಕ್ಷಕರೇ, ಈ ಸಂದರ್ಶನ ಪ್ರಾರಂಭ ಮಾಡೋಣ. ಜೈ ಜಿನೇಂದ್ರ, ಹೇಗಿದ್ದೀರಾ? ಮಹಾರಾಜರೇ, ನಾನು ಮೊದಲಿಗೆ ಬೇಸಿಕ್ ಪ್ರಶ್ನೆ ಬರುತ್ತೇನೆ, ನಂತರ ಈ ಸಂಸ್ಥೆ ಬಗ್ಗೆ ನಾನು ಮಾತಾಡ್ತೇನೆ. ಎಲ್ಲಿಂದ ಪ್ರಾರಂಭವಾಯಿತು ಮಹಾರಾಜರೇ ಈ ಸಂಸ್ಥೆಯ ಮತ್ತು ಶಿಕ್ಷಣ ಪ್ರೇಮಿ? ಇಷ್ಟೆಲ್ಲ ಸಂಸ್ಥೆ ಅತಿ ಹೆಚ್ಚು ವಿಸ್ತಾರವಾಗಿ ಈ ಕಡೆ ಆ ಭಾಗದಲ್ಲಿ VRL ಸಂಸ್ಥೆ, ಈ ಕಡೆ ಜೈನ್ ಮುನಿ ಶಿಕ್ಷಣ ಸಂಸ್ಥೆ, ಹೇಗೆ ಪ್ರಾರಂಭ ಮಾಡ್ಕೊಂಡ್ರಿ ಮಹಾರಾಜರೇ? ಇದು ಬಿಗಿನಿಂಗ್ದಾಗೂ ನಾನು ಕರ್ನಾಟಕದ ಹುಟ್ಟಿದ ನಂತರ ರಾಜಸ್ಥಾನ, ಮಧ್ಯಪ್ರದೇಶ ಹಾಗೂ ದಿಲ್ಲಿ ಸೈಡ್ ಟೂರ್ದಾಗ ಇದ್ನ್ಯಾ. ಸಣ್ಣಾಗಿರ್ತಂದು 11 ವಯಸ್ಸದಾಗ, ಚಿಕ್ಕ ವಯಸ್ಸದಲ್ಲಿ ಸನ್ಯಾಸಿ ಪಡಿಸ್ಕೊಂಡು ಆ ಭಾಗದಲ್ಲಿ ವಿಹಾರ ಮಾಡ್ತಾ ಇದ್ನ್ಯಾ. ಆ ಸಂದರ್ಭದಲ್ಲಿ ಮನಸ್ಸಲ್ಲಿ ಒಂದು ಭಾವನಾ ಆಯ್ತಾ, ಯಾವ ಭೂಮಿಯಲ್ಲಿ ನಾವು ಹುಟ್ಟಿದೆವು, ಯಾವ ರಾಜ್ಯದಲ್ಲಿ ನಾವು ಜನ್ಮ ತಗೊಂಡೆವು, ಯಾವ ರಾಜ್ಯದಲ್ಲಿ ನಾವು ಇದ್ದಂಥ ಜನಿಸಿದೆವು, ಆ ರಾಜ್ಯಕ್ಕೆ ಏನಾದರೂ ಕೊಡುಗೆ ಕೊಡಬೇಕಾ. ಯಾಕಂದರೆ ಕಬೀರ್ ದಾಸ್ ಒಂದು ಮಾತು ಹೇಳ್ತಾನೆ, ಜಬ್ ಆಯ್ ತುಮ್ ಜಗತ್ ಮೇ ಜಗ್ ಹಸಾ ತುಮ್ ರೋಯ್, ಅಬ್ ಏಷಿ ಕರ್ಣಿ ಕರ್ ದಿಖಾ ಜಗ ರೋಯ್ ತುಮ್ ಹಸ್. ಯಾಕೆ ಮನುಷ್ಯ ಹುಟ್ಟಿರ್ತಾನೆ, ಜಗತ್ತೆಲ್ಲ ನಗ್ತಿರ್ತೈತೆ, ಆನಂದವಾಗಿರ್ತೈತೆ. ಆನಂದ ಪುಲಕಿತಾತ್ರಿ ನಮ್ಮಲ್ಲಿ ಒಬ್ಬ ಅತಿಥಿ ಬೇಂದ, ನಮ್ಮ ಮಕ್ಕಳು ಬೇಂದರು, ನಮ್ಮ ಒಬ್ಬ ಹುಡುಗ ಬೇಂದಂತೆ ಆನಂದ ಪಡ್ಕೋತಾರೆ. ಮಗು ಅಳ್ತಿರ್ತೈತೆ. ಮಗು ಜನ್ಮ ಶುರು ಮಾಡಿದಾಗ ಇದ್ದಂಥ ಏನು ಮಾಡಬೇಕಂತ ಕಬೀರ್ ಹೇಳ್ತಾನೆ, ನೀ ಯಾಳಕ್ಕೆ ಇಲ್ಲಿಂದ ವಿಧ ಆಗ್ತಿ, ಒಂದು ದಿವಸ ಬಿಟ್ಟು ಹೋಗೋದು ಜಗತ್ತಿಗೆ. ಆ ಹೂವಾಗ ನಿಮ್ಮ ಮುಖದಲ್ಲಿ ನಗಿ ಇರಬೇಕಾ, ಆನಂದ ಇರಬೇಕಾ, ಮತ್ತು ಜಗತ್ತೆಲ್ಲ ಅಳ್ಕೋತಿರ್ಬೇಕಾ. ನಾನು ಒಂದು ಈ ಭೂಮಿಯಲ್ಲಿ ಬಂದ ನಂತರ ಏನೊಂದು ಆ ಸಂದರ್ಭದಲ್ಲಿ ಮನುಷ್ಯ ಹುಟ್ಟುತ್ತಾನ ಮತ್ತು ಹೋಗುತ್ತಾನ. ಆ ಮಧ್ಯಂತರ ಸಮಯದಲ್ಲಿ ಒಂದು ವ್ಯವಸ್ಥಾ ಸಮಯದಲ್ಲಿ ಒಂದು ಏನಾದರೂ ಜಗತ್ತಿಗೆ ಕೊಡುಗೆ ಕೊಡಬೇಕಾ, ಏನಾದರೂ ಜಗತ್ತಿಗೆ ಏನು ನೀಡಬೇಕಂತೇಳಿ ಒಂದು ಆದೇಶ ಅನುಸಾರ ಸಮಾಜ ರಾಷ್ಟ್ರಕ್ಕೆ ಏನು ಕೊಡಬೇಕಂತ ತಿಳಿದು ಅದ ಒಂದು ಶಬ್ದದಿಂದ ಪ್ರೇರಿತ ಆಗಿ ಕರ್ನಾಟಕದಲ್ಲಿ ಬಂದ ನಂತರ ಗೊಮ್ಮಟೇಶ್ವರ ಬಾಹುಬಲಿ ಬಹಳ ದೂರ ಇದೆ. ನಮ್ಮ ಸಮಾಜ ಜಾಸ್ತಿ ಉತ್ತರ ಕರ್ನಾಟಕ ಇರುವುದು. ಹೌದು, ಈ ಭಾಗದಲ್ಲಿ ಅವ್ರಿಗೇನೋ ಒಂದು ದರ್ಶನ, ಗರೀಬ ಸಾಮಾನ್ಯ ಮಂದಿಗೆ, ಸಾಮಾನ್ಯ ಜಗತ್ತಿಗೆ ದೇವ ದರ್ಶನ, ಪರಮಾತ್ಮ ದರ್ಶನ, ತೀರ್ಥ ಬಂಧನ, ಪುಣ್ಯ ಪಡ್ಕೋಬೇಕಂತೇಳಿ ತೀರ್ಥ ಸ್ಥಾಪನೆ ಮಾಡಿದ್ದು. ಅದೇ ಸಂದರ್ಭದಲ್ಲಿ ಈ ಏರಿಯಾ ನೋಡಿದ್ದು. ಈ ಏರಿಯಾ ಸುತ್ತಿನ ನಂತರ ಡ್ರೋ ಏರಿಯಾ ಇದೆ, ಮಳಿ ಮ್ಯಾಗ ಬೆಳಿ ಮ್ಯಾಗ
ಮಳೆ ಪರಿಸ್ಥಿತಿ ಅಂದ್ರೆ ಅರೆ ಮಲೆನಾಡು ಭಾಗ ಅಂತಾರೆ ಇದಕ್ಕೆ. ಈ ಕಡೆ ಮಲೆನಾಡು ಅಲ್ಲ, ಈ ಕಡೆ ಬಯಲುಸೀಮೆನೂ ಅಲ್ಲ, ಮಧ್ಯಂತರದಲ್ಲಿ ಇದಿರತಕ್ಕಂಥ ಕ್ಷೇತ್ರ ಇರೋದ್ರಿಂದ ಮತ್ತು ಹಳ್ಳಿಯಲ್ಲಿ ಸುತ್ತಿದೆ ಪರಿಸ್ಥಿತಿ ಬಹಳ ನಾಜೂಕಿದಾವ. ಅವರ ಒಂದು ತಂದಂಥ ಜೀವನ ನಡೆಸೋದು ಕಷ್ಟ. ಮತ್ತು ಹುಡುಗಿಯರಿಗೆ ಆಗಲಿ ಹುಡುಗರಿಗಾಗಲಿ ಅವ್ರ ಎಜುಕೇಷನ್ ಕೊಡುವಂಥ ಭಾಳ ವಿಚಾರ ಕಮ್ಮಿ ಇರಬೇಕಾಗಿದೆ. ಆದ ಕಾರಣ ಇವ್ರಿಗೆ ಏನೊಂದು ಎಜುಕೇಷನ್ ಕೊಡಬೇಕಂತೇಳಿ ಸಾಮಾನ್ಯ ಮಂದಿಗೆ ಒಂದು ಎಜುಕೇಷನ್ ಕೊಡಬೇಕಂತೇಳಿ 9 ಮಕ್ಕಳದಿಂದ ಆರಾಮ ಸಂಸ್ಥೆ ಈಗ ಸಾವಿರಾರು ವಿದ್ಯಾರ್ಥಿಗಳ ಇಲ್ಲಿದ್ದಂಥ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾವೆ. ಸರಿ ಮಹಾರಾಜರೇ, ಸಾವಿರಾಂತರ ಮಕ್ಕಳಿಗೆ ತಾವು ಶಿಕ್ಷಣ ದಾನವನ್ನು ಅಂದರೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇಲ್ಲಿ ಅನೇಕರಿಗೆ ಅನಾನುಕೂಲ ಇದ್ದಂಥವರಿಗೆ ಅನುಕೂಲ ರೂಪದಲ್ಲಿ ಕೂಡ ತಾವು ಶಿಕ್ಷಣವನ್ನು ತಾವು ಪ್ರಾರಂಭ ಮಾಡಿಕೊಂಡ್ರಿ. ಆದರೆ ಈ ಯೋಚನೆ ಬಂದಾಗಿಂದ ಜಾತಿ ಭೇದ ಇಲ್ಲದಂತೆ ನೀವೇನು ಶಿಕ್ಷಣ ಕೊಡ್ತಾ ಇದ್ದೀರಿ. ಇಲ್ಲಿ ಹಿಂದೂಗಳು ಬರ್ತಾರೆ, ಇಲ್ಲಿ ಮುಸ್ಲಿಮ್ಸು ಬರ್ತಾರೆ, ಈ ಕಡೆ SC ST ಅನೇಕ ಜಾತಿಯಿಂದ ಬರ್ತಾರೆ. ಇಲ್ಲಿ ಯಾವತ್ತಾದರೂ ಆ ರೀತಿ ಜಾತಿ ಒಡೆಯುವಂಥ ಪ್ರಯತ್ನ ಆಗಿದೆ ಆ ಸ್ಟೂಡೆಂಟ್ನಲ್ಲಿ ಏನಾದರೂ? ನನ್ನ ವಿಚಾರ ಹುಟ್ಟಿದ್ದನ್ನ ಜೈನದಲ್ಲಿ ಲಿಂಗಾಯತಲೇ ಬೆಳೆದಾನ, ಮುಸ್ಲಿಮ್ದಲ್ಲಿ ಆಟ ಆಡಿದಾನ, ಗಲ್ಲಿಯಾಗಿದ್ದಂಥ ಮಾರಾಟ ಗಲ್ಲಿಯಾಗಿ ಓಡಾಡಿದಾನ. ಅದಕ್ಕೆ ನಂದು ಹುಟ್ಟಿದ್ದಿಂದ ನಾವು ಸಾರ್ವಧರ್ಮ ಸಮಾವೇಶದಿಂದ ಬೆಳಕಿದಾನ. ಮನುಷ್ಯ ಒಂದು ಸೀಮಿತ ಲಿಮಿಟೆಡ್ ಸಮಾಜ ಇದ್ದಾಗ ಮಾತ್ರ ಅವನ ವಿಚಾರ ಸಂಕೀರ್ಣ ಆಗ್ತಾವ. ಈಗಿನ ಜಗತ್ತಿನ ಕಾಲಾಗ ಸ್ವಲ್ಪ ಸೂಕ್ಷ್ಮ ಬುದ್ಧಿಲಿ ವಿಚಾರ ಮಾಡ್ರೆ ಮನುಷ್ಯನಲ್ಲಿ ಏನು ಫರಕ್ ಇರೋದಿಲ್ಲ. ನಿಮ್ಮ ಎಲುಗಳು ಅಷ್ಟೇ ಇರ್ತವೆ, ನಮ್ಮ ಎಲುಗಳು ಅಷ್ಟೇ. ಎಲುಗಳು ನಮಗೆ ಸೇಮ, ನಮ್ಮ ಮೈಂಡ್, ನಮ್ಮದೊಂದು ಮೈಂಡ್ ಇರ್ತದೆ, ತಲೆ ಇರ್ತದೆ. ಅದು 1.5 ಕಿಲೋ, ನಿಮ್ಮ 1.5 ಕಿಲೋ ಇದೆ. ಬಾಡಿ ದೃಷ್ಟಿಯಿಂದ ನೋಡ್ರಿ ಏನು ಡಿಫರೆನ್ಸ್ ಇರೋದಿಲ್ಲ. ಒಂದು ಹೊಟ್ಯಾಗ ಹುಟ್ಟೋದು ಭೀ ಪದ್ಧತಿ ಅದ, ಬದುಕೋದು ಭೀ ಅದ, ಸಾವು ಭೀ ಅದ. ಅವು ಒಂದು ಜಗತ್ತಿನಾಗ ಒಂದು ಪೂಜಾ ಪದ್ಧತಿ ಹಿಡ್ಕೊಂಡು ಜಾತಿ ಸ್ಥಾಪನೆ ಆಗಿದೆ. ಅದ್ರ ಹೊರತುಪಡಿಸಿದ್ರೆ ಮಾನವ ಧರ್ಮ ಶ್ರೇಷ್ಠ ಅಂತೇಳಿ. ಮತ್ತೊಂದು ನನಗೆ ನಮ್ಮದು ಧರ್ಮ ಅಹಿಂಸಾ ಪ್ರಮೋ ಧರ್ಮ. ಯಾರಿಗೆ ಹಿಂಸಾ ಆಗಬಾರ್ದು. ಅದು ಮನುಷ್ಯ ಎಜುಕೇಷನ್ ಆಗ್ತಾ ಇಲ್ಲ ಅಂದರೆ ಮುಂದೆ ಕಂಟಿನ್ಯೂ ಹಿಂಸಾ ನಿರ್ಮಾಣ ಆಗ್ತೈತಿ, ಕಂಟಿನ್ಯೂ ಮಾನಸಿಕ ಚೋರ್ಚೆ ನಿರ್ಮಾಣ ಆಗ್ತೈತಿ ಅಂತೇಳಿ ಸರ್ವಧರ್ಮಗೆ ಇದು ಒಂದು ಥಾಟ್ ಆಗಿದೆ. ಸರಿ, ಸರ್ವಧರ್ಮದ ಶಿಕ್ಷಣ ಸಂಸ್ಥೆಯನ್ನು ಕೂಡ ತಾವು ಸ್ಥಾಪನೆ ಮಾಡಿದ್ವಿ. ಮೊದಲಿಗೆ ಪ್ರಾರಂಭ ಮಾಡಿದಾಗ ನಿಮ್ಮ ಈ ಊರಿನ ಸಂಸ್ಥೆ ಯಾವ ತರಗತಿಯಿಂದ ಪ್ರಾರಂಭವಾಗಿದೆ ಮಹಾರಾಜರಲ್ಲಿ? ನಾವು LKG ಶುರು ಮಾಡಿದ್ದೆವು. ನಾವು 9 ಹುಡುಗರು ತಗೊಂಡ LKG ಬಸ್ತ್ಯಾಗ 9 ಹುಡುಗರು ತಗೊಂಡ ನಾವು ಎಜುಕೇಶನ್ ಶುರು ಮಾಡಿದ್ದು. 9 ಹುಡುಗರಿಂದ ಈಗ ಸಾವಿರಾಂತರ ಮಕ್ಕಳುಗಳನ್ನು ಇಲ್ಲಿ ಕಲಿತಾ ಇದ್ದಾರೆ. ಯಾವ್ಯಾವ ಶಿಕ್ಷಣವನ್ನು ನಿಮ್ಮಲ್ಲಿ ಅವೈಲೇಬಲ್ ಆಗಿದೆ? ಈಗ ಪ್ರೈಮರಿ, ಹೈಸ್ಕೂಲ, BA, BCom, ಆಯುರ್ವೇದಿಕ, ಹೋಮಿಯೋಪತಿ ಮೆಡಿಕಲ್ ಕಾಲೇಜ, B ಫಾರ್ಮಾ, D ಫಾರ್ಮಸಿ, ನರ್ಸಿಂಗ, MBA, BMS, ಆಮೇಲೆ ಇಂಜಿನಿಯರಿಂಗ, ಡಿಪ್ಲೊಮಾ, MBA, MC ಕೋರ್ಸುಗಳು ಇದಾವೆ. ಇಲ್ಲಿ 14 ಕೋರ್ಸುಗಳಿದ್ದಾವೆ. 14 ಕೋರ್ಸುಗಳನ್ನು ಇಲ್ಲಿ ಇದ್ದಾವೆ. ಸರಿ ಸ್ವಾಮೀಜಿಯವರೇ, 14 ಕೋರ್ಸುಗಳನ್ನು ಇದ್ದಾವೆ ಅಂತ ತಾವು ತಿಳಿಸ್ತಾ ಇದ್ದೀರಿ. ಇಲ್ಲಿ ಬರುವಂಥ ಶಿಕ್ಷಣ ಸ್ಟೂಡೆಂಟ್ಗಳಿಗೆ ಕೆಲವೊಂದು ಜನ ಬಡವರು ಇರ್ತಾರೆ. ಒಂದೇ ಲೆವೆಲಲ್ಲಿ ಫೀಸ್ ಇದೆಯಾ ಅಥವಾ ನೀವೇನಾದರೂ ಕನ್ಸೆಷನ್ ಮಾಡೋದು, ಡಿಸ್ಕೌಂಟ್ ಮಾಡೋದು? 90% ಫ್ರೀ ಇದೆ. 10ನೇ ತಿಳ್ಕೊಂಡು 10ನೇ ಯಾರು ಪರೀಕ್ಷೆದಲ್ಲಿ ಕುಂತಾರ ಎಲಿಜಿಬಿಲಿಟಿ ಇರ್ತಾವ್ರು ಒಂದು ಯಾವ್ದು ದುಡ್ಡು ಇರೋದಿಲ್ಲ, ಫ್ರೀ ಇರ್ತಾವೆ. ಬಾಕಿ ಡಿಪ್ಲೊಮಾ, BComದಲ್ಲಿ ಮಾತ್ರ ಎಕ್ದಮ್ ಮಾರ್ಕೆಟ್ಗಿಂತ ಲೋ ರೀತಿಯಲ್ಲಿ ಫೀ ಇದೆ. 2,000, 3,000. ಅಲ್ಲಿ 10,000 ರೂಪಾಯಿ ಇದ್ರೆ ಇಲ್ಲಿ 3-4,000 ರೂಪಾಯಿ. 1,000, 2,000. ಅಲ್ಲಿ 10,000 ಇದ್ರೆ ಇಲ್ಲಿ 1,000. ಈಗ ಎಕ್ಸಾಂಪಲ್ ಹೇಳಿದ್ರಿ, ಅಲ್ಲಿ ಡಿಪ್ಲೊಮಾ ಕೇಳಿದಾಗ 60,000 ತಗೋತಾರೆ. ನಾವು 15-20,000 ರೂಪಾಯಿ. 60,000 ಅಲ್ಲಿ, ಇಲ್ಲಿ 15,000. ಅಲ್ಲಿ ಇಂಗ್ಲೀಷ್ ಮೀಡಿಯಮ 58,000 ರೂಪಾಯಿ ಇದೆ, ನಮ್ಮದು ಒನ್ಲಿ 3,000 ಇದೆ. ಈ ರೀತಿಯಲ್ಲಿ ತಾರತಮ್ಯ ಇದೆ. ಬಾಕಿ ಕಡೆ BMS ಆಯುರ್ವೇದಿಕ ಬಾಕಿದವ್ರು ತಗೋತಾರೆ 27 ಲಕ್ಷ, ನಾವು ತಗೋತಾವೆ 15 ಲಕ್ಷ. ಆದರೆ ಇಂಜಿನಿಯರಿಂಗ್ ಅದರ ಬಾಕಿದಲ್ಲಿ ಅವರ ಪರಿಹಾರ 5 ಲಕ್ಷ ರೂಪಾಯಿ ತಗೋತಾರೆ, 20 ಲಕ್ಷದ 8 ಲಕ್ಷ ತಗೋತಾರೆ. ನಾವು ಒನ್ಲಿ 1 ಲಕ್ಷ ಗೋರ್ಮೆಂಟ್ ಫೀ ಏನಿದೆ ಅದ್ರ ಜೊತೆಗೆ ಹೋಗುತ್ತೆ. ಸರಿ, ಈ ರೀತಿ ಸಂಸ್ಥೆ ನಡೆಯೋದ್ರಿಂದ ಸಂಸ್ಥೆಗೆ ಮೈನಸ್ ಆಗೋದಿಲ್ಲ? ಇಲ್ಲ, ನಮ್ಮ ಒಂದು ಟಾರ್ಗೆಟ್ ಇರ್ತೈತೆ. ಈ ಟೀಚರು ಪಗಾರ ಮತ್ತು ಒಳ್ಳೆ ಡೆವಲಪ್ಮೆಂಟ್ ಆಗಿ ಏನು ಬೇಕಲ್ಲ ಅಷ್ಟು ಒಂದು ಸೇಲ್ ಚೌಕಟ್ಟಿನಲ್ಲಿ ಕುಣಿಸಿ ನಾವು ತಗೋತಿರ್ತಾವ. ಅಂದರೆ ಅವ್ರ ಟೀಚರ್ ಪಗಾರ ಆಗಲಿ, ನಮ್ಗೆ ಅವರು ಸಂಸ್ಥೆ ಮೇಂಟೆನೆನ್ಸ್ ಆಗಲಿ, ಏನು ಪೇಮೆಂಟ್ ಬೇಕಲ್ಲ ಅಷ್ಟ ಅವು ಡಿವೈಜನ್ ವಾಯ್ ಅವು ಸ್ಟೂಡೆಂಟ್ ಮಾಡ್ತಾವೆ. ಹೊರತುಪಡಿಸಿದ್ರೆ ಅದರಿಂದ ರೊಕ್ಕ ಗಳಿಸೋ ಅಂತ ಏನು ಭಾವನೆಗಳು ಇಟ್ಕೋದು. ಸರಿ ಮಹಾರಾಜ್, ಈ ಸಂಸ್ಥೆ ವರೂರಿನಲ್ಲಿ ಮಾತ್ರ ಇದೆ, ಬೇರೆ ಬೇರೆ ಕಡೆ ಸ್ಥಾಪನೆ ಮಾಡ್ಬೇಕಂತ ಯೋಚನೆ? ವರೂರದಲ್ಲಿದೆ, ಬೆಳಗಾವದಲ್ಲಿದೆ, ಜಮಖಂಡಿದಲ್ಲಿದೆ ಮತ್ತು ಶಮನೇವಾಡಿದಲ್ಲಿ ಕಟ್ತಾ ಇದ್ದಾವೆ ನಿಮ್ಮ ನೇತೃತ್ವದಲ್ಲಿ.
ಸರಿ ಸರ್ ಮಹಾರಾಜರೇ, ಈ ಸಂಸ್ಥೆಯ ಸಮ್ಮುಖದಲ್ಲಿ ಏನಾದರೂ ಮೆಡಿಕಲ್ ವ್ಯವಸ್ಥೆಗಳನ್ನು ಮಾಡುವಂಥ ಪ್ರಯತ್ನ? ಮೆಡಿಕಲ್ ಅಲ್ಲ, ಮೆಡಿಕಲ್ ಶಿಕ್ಷಣ ಬೇರೆ, ಮೆಡಿಕಲ್ ಆಸ್ಪತ್ರೆಗಳನ್ನು ಹಾಸ್ಪಿಟ್ಲ್ ಇದೆ, ಒಂದು 200 ಬೆಡ್ ಹಾಸ್ಪಿಟ್ಲ್ ಇದೆ, ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದೆ. ಯಾಕಂದರೆ ಆಮೇಲೆ ಮುಂದಿನ ದಿನದಲ್ಲಿ ಒಂದು 300 ಬೆಡ್ ಹಾಸ್ಪಿಟ್ಲ್ ಮಾಡುವಂಥ ಪ್ಲಾನಿಂಗ್ದಾಗಿದ್ದಾವೆ. ಸರಿ ಮಹಾರಾಜರೇ, ಈಗ ನಾನು ನಿಮ್ಮ ಕಡೆ ಬರ್ತಾ ಇದ್ದೇನೆ. ನಿಮ್ಮ ಜೀವನ ಶೈಲಿ ಮುಂಜಾನೆ ಸೂರ್ಯೋದಯದಕ್ಕಿಂತ ತಗೊಂಡು ಸೂರ್ಯ ಪ್ರಾರಂಭವಾದಂಗೆ ತಗೊಂಡು ಸೂರ್ಯ ಮುಳುಗೋದುವರೆಗೆ ಹೇಗಿರುತ್ತೆ ನಿಮ್ಮ ಜೀವನ? ಯಾವ್ಯಾವ ರೀತಿ ನಡೀತೈತಿ ನಿಮ್ಮ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಮುಂಜಾನೆ ಸರಿಯಾಗಿ ಸುಮಾರು 3 ಗಂಟೆ ಹೇಳ್ಕೊಂಡು 4 ಗಂಟೆ ಮಧ್ಯಂತರ ಕಾಲದಲ್ಲಿ ಹೇಳ್ತಾವ. ಎದ್ದಾಗ ಕೂಡಲೇ ನಾವು ಕೆಲವು ಜಪ ಮಾಡ್ತಾವ, ಧ್ಯಾನ ಇರ್ತೀವಿ, ಧ್ಯಾನ ಯೋಗ, ಆಮೇಲೆ ಅಂತರ್ಮನ ಆತ್ಮಿಕ ಚಿಂತನೆ ಮಾಡ್ತಾವ. ಕೆಲವು ಲಿಟ್ರೇಚರ್ ಏನು ಬರೆಯೋದಿರ್ತೈತೆ, ಏನು ಚಿಂತನೆ ಇರ್ತೈತೆ, ಏನು ಸಮಾಜ ರಾಷ್ಟ್ರ ಕಲ್ಯಾಣ ಸಲುವಾಗಿ ಏನು ಆ್ಯಕ್ಟಿವಿಟಿವ್ ಇರ್ತಾವೆ, ಬುಕ್ ಬರೆಯುವಂಥ ಸ್ಟಡಿ ಬುಕ್ಗಳೆಲ್ಲ ಆ ಟೈಮಿಗೆ ಬರೀತಾವೆ ಈ ಪೀರಿಯಡದಲ್ಲಿ. ಆಮೇಲೆ ನಮ್ಮ ಧರ್ಮದ ಅನುಸಾರ, ನಮ್ಮ ಮುನಿಚರ್ಯ ಅನುಸಾರ ಏನು ಪ್ರತಿಕ್ರಮಣ ಏನು ಪಾಠ ಆಲೋಚನೆ ಇರ್ತಾವೆ ಅವು ಮಾಡ್ತಿರ್ತವೆ. ಸುಮಾರು 6 ಗಂಟೆಗೆ ನಾವು ಹೊರಗಡೆ ಬರ್ತಾನೆ, 6 ಹಿಡ್ಕೊಂಡು 7 ಗಂಟೆ ತನಕ ನಾವು ಹೊರಗಡೆ ಇರ್ತಾನೆ. 7 ಗಂಟೆ ನಂತರ ದೇವ್ರ ಅಭಿಷೇಕ, ನವಗ್ರಹ ಅಭಿಷೇಕ ಇರ್ತೈತಿ. ಅಭಿಷೇಕ ಆದ ಕೂಡಲೇ ಒಂದು 15-20 ಸಾವಿರ ಜನಕ್ಕೆ ಆನ್ಲೈನ ನಾನು ಒಂದು ಸಂದೇಶ, ಒಂದು ಪ್ರವಚನ ಜನರಿಗೆ ಕೊಡ್ತಿರ್ತೇನೆ. 9:30 ತನಕ 8:30 ತನಕ. ಆಮೇಲೆ ಮತ್ತು ಪೂಜಾ ಪಾಠ, ಆಮೇಲೆ ಭಿಕ್ಷಾಚರ್ಯ ಇರ್ತೈತಿ. ಆಮೇಲೆ ಜನರಿಗೆ ಭೇಟಿ ಆಗ್ತಾನೆ. 11-12 ತನಕ ಜನರಿಗೆ ಭೇಟಿ ಆಗ್ತಾನೆ. ಮತ್ತು ನಮ್ಮ ಜಪ ಇರ್ತಾವೆ, ಜಪದಲ್ಲಿ ಯೋಗ ಇರ್ತೈತೆ, ಧ್ಯಾನ ಇರ್ತೈತೆ. ಅದು ಮಾಡಿ ಮತ್ತು 3 ಗಂಟೆಗೆ ಜನರಿಗೆ ಭೇಟಿ ಕೊಡ್ತಾವೆ. ಮತ್ತು ಸಾಯಂಕಾಲ ಮತ್ತು ಲೈವ್ ಇರ್ತೈತೆ. ಆಮೇಲೆ 12 ಗಂಟೆ ತನಕ ಸ್ಟಡಿ ಇರ್ತೈತೆ. ರಾತ್ರಿ 12 ಗಂಟೆವರೆಗೆ. ವಿಶ್ರಾಂತಿ ಸಮಯ ಮಧ್ಯದಲ್ಲಿ ಇಲ್ಲ, 1 ತಾಸು ಇರ್ತೈತೆ ಮಧ್ಯಂತರ. ಸರಿ, ಮುಂಜಾನೆ ಈಗ ನಾವು ಬ್ರೇಕ್ಫಾಸ್ಟ್ ಅಂತೀವಿ, ಲಂಚ್ ಅಂತೀವಿ, ಡಿನ್ನರ್ ಅಂತೀವಿ, ಅಥವಾ ಈವ್ನಿಂಗ್ ಟೈಮ್ನಲ್ಲಿ ಟಿಫಿನ್ ಮಾಡ್ತಾರೆ ಅಂತ ಯೂಸ್ ಮಾಡೋದಿಲ್ಲ. ಆಹಾರ ಅಂತೆ ಭಿಕ್ಷಾ ಅಂತ ಶಬ್ದ, ಸನ್ಯಾಸಿಗಳಿಗೆ ಭಿಕ್ಷಾ ಶಬ್ದ ಅಂತ ಇರ್ತೈತೆ. ಭಿಕ್ಷಾ ಟೈಮ್ ಇರ್ತೈತಿ ಕರೆಕ್ಟ್ ಸುಮಾರು 10ರಿಂದ 10:30 ತನಕ 11 ತನಕ ಭಿಕ್ಷಾ ಟೈಮ್. ಒಂದು 24 ತಾಸಲ್ಲಿ ಒಂದು ಟೈಮ್ ನೀರು ಕುಡಿಯೋದು, ಒಂದು ಟೈಮ್ ಅನ್ನ ತಿನ್ನೋದು, ಒಂದು ಟೈಮ್ ಜೀವನ ನಾವು ಬೇಯಿಸೋದು. ಸರಿ ಮಹಾರಾಜರೇ, ನಿಮ್ಮ ನಂತರ ಈ ಸಂಸ್ಥೆ ಇದಕ್ಕೆ ಬೇರೆ ಬೇರೆ ಮಠಾಧೀಶರು ಉತ್ತರಾಧಿಕಾರಿ ಅಂತ ಹೇಳ್ತಾರೆ. ನಿಮ್ಮ ನಂತರ ಈ ಸಂಸ್ಥೆ ಯಾರು ನಡೆಸ್ತಾರೆ? ಈ ಸಂಸ್ಥೆ ಏನು ಸಂಬಂಧ ಇಲ್ಲ. ಈ ಸಂಬಂಧ ಪ್ರೇರಣಾದಾಯಕ ಇದೆ. ನಮ್ಮ ದಿಗಂಬರ ಆದ ನಮ್ಮ ಹೆಸರಲ್ಲಿ ಈ ಸಂಸ್ಥೆ ಇಲ್ಲ, ನಮ್ಮ ಹೆಸರಲ್ಲಿ ಏನೂ ಆಸ್ತಿ ಇಲ್ಲ, ನಮ್ಮ ಹೆಸರಲ್ಲಿ ಯಾವುದು ಬ್ಯಾಂಕ್ ಖಾತೆ ಇಲ್ಲ. ಈ ಸಂಸ್ಥೆ ಏನಿದೆ ನವಗ್ರಹ ತೀರ್ಥ, ಇದು ನಾವು ಪ್ರೇರಣೆ ಇಟ್ಕೊಂಡು ಟ್ರಸ್ಟ್ ಇದೆ, ಚಾರಿಟೇಬಲ್, ಅದಕ್ಕೆ ಸಂಬಂಧಪಟ್ಟ ವಿಷಯ. ನಾ ಆ ಟ್ರಸ್ಟ್ ಅದ್ರ ಮೆಂಬರ್ ಭೀ ಅಲ್ಲ, ನಾವು ಸದಸ್ಯರು ಅಲ್ಲ, ಯಾವುದೂ ಇಲ್ಲ, ನುಸ್ತ ಸಲಹೆಗಾರ. ಅದ್ರಾಗ ಅತ್ರಿಕ ರೂಪದಾಗಿಲ್ಲ, ನುಸ್ತಕ ದಿಗಂಬರ ಇರೋದ್ರಿಂದ ನಾ ಎಲ್ಲ ತ್ಯಾಗ ಮಾಡಿದೆವು. ಮನೆ ಹೊಲ ಕುಟುಂಬ ಪರಿವಾರ ತ್ಯಾಗಸ್ತಿರೋದ್ರಿಂದ ನಾವು ಮಾರ್ಗದರ್ಶನ ಮಾಡ್ತಾವೆ, ನೀವು ಹಿಂಗೆ ಮಾಡ್ರಿ ಅಂದರೆ ಓನ್ಲಿ ಗೈಡ್ಲೈನ್ಸ್ ಇರ್ತಾವೆ. ನಾವು ಯಾವುದೂ ಪೋಸ್ಟ್ ನಮ್ಮ ಈ ಸಂಸ್ಥೆದಾಗ ಇಲ್ಲವೇ ಇಲ್ಲ. ನಿಮ್ಮ ಕುಟುಂಬ ಇದೆ ಮಹಾರಾಜರೇ? ನಮ್ಮ ಕುಟುಂಬದಾಗ ಬರ್ತಾ ಸಂಬಂಧ ಬರೋಲ್ಲ. ಅಲ್ಲಲ್ಲ, ಈ ಸಂಸ್ಥೆಗಲ್ಲ, ನೀವು ದೀಕ್ಷಾ ತಗೋಬೇಕಾದ್ರೆ ಊರಾಗಿದೆ, ಕುಟುಂಬ ಇದೆ. ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕು? ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಶಮನೇಗೌಡದಲ್ಲಿ ನಿಮ್ಮ ಕುಟುಂಬ ಇದೆ. ಸರಿ ಸ್ವಾಮೀಜಿಯವರೇ, ಈ ರೀತಿ ಸಂಸ್ಥೆ ನಡೆಸ್ತಾ ಇರೋದ್ರಿಂದ ರಾಜಕಾರಣಿಯವರು ಯಾರಾದರೂ ಭೇಟಿ ಮಾಡುವಂಥ ಪ್ರಯತ್ನ, ದೇಣಿಗೆಗಳನ್ನು ಕೊಡೋದು, ಬಂದು ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಗೌರ್ಮೆಂಟಿಗೆ ಅಟ್ಯಾಚ್ ಮಾಡಿ ಅನ್ನೋಂಥ ಏನಾದರೂ ಪ್ರಯತ್ನ ಮಾಡಿದಾರಾ? ಹಂಗೆ ಯಾರೂ ಮಾಡಿಲ್ಲಪ್ಪ. ನಾವೇನು ಆದೇಶ ಆಯ್ಕೆಯನ್ನು ಹೆಲ್ಪ್ ಮಾಡಿದಾರೆ ಹೊರತುಪಡಿಸ್ರೆ ಯಾವ ಪ್ರಕಾರ ನಮ್ಮ ಸಂಸ್ಥಾಗ ಯಾವ ರಾಜಕಾರಣ BJP ಆಗಲಿ, ಕಾಂಗ್ರೆಸ್ ಆಗಲಿ, ಮತ್ತೊಂದು ಮಗದೊಂದು ಯಾವುದು ಮತ್ತು ಯಾವ ಪಕ್ಷ ಆಗಲಿ, ಸಣ್ಣ ಪಕ್ಷ ಆಗಲಿ, ದೊಡ್ಡ ಪಕ್ಷಗಳು, ರಾಜಕೀಯ ಅಂತ ಯಾವ ಪಕ್ಷಗಳು ನಮ್ಗೆ ಯಾವ ಇನ್ನವರೆಗೆ ಯಾವತ್ತು ಅವರಿಂದ ನಮಗೇನು ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೆ ಯಾವ ತೊಂದರೆ ಇಲ್ಲ. ಎಸ್ ಸ್ವಾಮೀಜಿಯವರೇ, ಈ ವರೂರಿನ ಗ್ರಾಮಸ್ಥರಾಗಿರ್ತಕ್ಕಂಥವ್ರು, ಈ ವರೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ಗ್ರಾಮಸ್ಥರಾಗಿರ್ತಕ್ಕಂಥವ್ರು ಇಲ್ಲಿ ನಡೆಯುವಂಥ ಮೊನ್ನೆ ನಿಮ್ಮ ಜಾತ್ರೆ ಸಮಾವೇಶನೂ ಕೂಡ ಅತಿ ವಿಜೃಂಭಣೆಯಿಂದ ಅಭಿಷೇಕಗಳನ್ನು ಮತ್ತು ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೀತು. ಇದಕ್ಕೆ ಯಾವ ರೀತಿ ಈ ಗ್ರಾಮಸ್ಥರಿಂದ ಈ ಸಂಸ್ಥೆ ನಡೀತಾ ಇರೋದ್ರಿಂದ ನಿಮ್ಮನ್ನು ಯಾವ ರೀತಿ ಸ್ಪಂದಿಸ್ತಾ ಹೋಗ್ತಾ ಇದ್ದಾರೆ ಈ ಗ್ರಾಮಸ್ಥರು? ಹೆಂಗಾಗಿದೆ, ನಮ್ಮ ಜನ ಇದ್ದಾರೆ, ನಾವು ಯಾಳ್ಯಾಗ ಮೀಟಿಂಗ್ ಕೊಡ್ತಾರೆ ಬರ್ತಾರೆ, ಏನು ಆದೇಶ ನೀಡ್ತಾವ್ರು ಬೈಂದಾರ. ಅದು ಹೊರತುಪಡಿಸಿ ನಾವು ಯಾಳ್ಯಾಗ ಮೆರವಣಿಗೆ ಯಾಳ್ಯಾಗ ನಡೀತಿತ್ತ ಆ ಸಂದರ್ಭದಲ್ಲಿ ನೀರ ಹಣ್ಣು ಹಂಪಲು ಮುಸ್ಲಿಂ ಸಮಾಜ ಸೆಕ್ರೆಟ್ ಅವ್ರಿಗೆ ನಮ್ಮ ಸಮಾಜ್ಗೆ ಹಣ್ಣು ಹಂಪಲು ಹಂಚಿದ್ದಾರೆ. ಇಲ್ಲಿ ಯಾವ ಭೇದ ಇರೋದಿಲ್ಲ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಇರಲಿ, ಜೈನರಿರಲಿ, ಲಿಂಗಾಯತಿರಲಿ, ಅಂದರೆ ಏನು ಅಂಥ ಏನೂ ವಿಚಾರನೇ ಇರೋದಿಲ್ಲ. ನೀವು ಕೇಳಿದಾಗ ಶಬ್ದ ಬರ್ತಗಳು ಭೀ ಕರೆಯಾಗಿ ಬರಲಿ, ಯಾವ ಜಾತಿ ಆಗಿದೆ, ನೀವು ಬಂದು ಯಾವ ಜಾತಿ ಅಂತ ನಾವು ಕೇಳೋದಿಲ್ಲ, ಸರ್ವಸಾಮಾನ್ಯವಾಗಿ ಇದ್ದಿರ್ತಾರೆ. ಸರಿ, ಇಲ್ಲಿ ಪಕ್ಕದಲ್ಲಿ VRL ಸಂಸ್ಥೆಯ ವಿಜಯನಂದ್ ಸಂಕಷ್ಟ ಅವರು ಕೂಡ ಇದ್ದಾರೆ.
ಅವರು ಈ ಮಠಕ್ಕೆ ಏನಾದರೂ ಭೇಟಿ ಮಾಡುವಂಥ ಪ್ರಯತ್ನ ಮತ್ತೇನಾದರೂ ನೀಡುವಂಥ ಪ್ರಯತ್ನಗಳನ್ನು ಅವ್ರಿಗೇನು ನಾವೇನು ಅಪೇಕ್ಷೆ ಮಾಡಲಿ ಯಾಳಕ್ಕೇನು ಹೇಳಿದವಲ್ಲ ಕೆಲಸ ಮಾಡಿದ್ದಾರೆ ಅವರು. ನಮಗೇನು ವರ್ಕ್ ಬೇಕಲ್ಲ, ಅವ್ರು ಮುಂದಾಗಿ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ಬಾಂಧವ್ಯ ಚೆನ್ನಾಗಿದೆ. ನಮ್ದು ಏನು ಬೇಕೋ ಅವ್ರು ಕೊಟ್ಟಿರ್ತಾವೆ, ಅವ್ರು ಏನು ಬೇಕಂದ್ರೆ ನಮ್ಗೆ ಕೊಟ್ಟಿರ್ತಾರೆ. ಅಲ್ಲಿ ಬಾಪು ಸರ್ ಅಂತಿದ್ದಾರೆ, ಅವ್ರು 24 hours ಸೇವಾ ಇದ್ದಂಗೆ ನಮ್ಗೆ ಕೊಟ್ಟಿರ್ತಾರೆ. ವಿಜಯಶಂಕೇಶ್ವರ ಯಾಳ್ಯಾಕೆ ಏನೇನು ಸಮಯದಲ್ಲಿ ಏನೇನು ಕೆಲಸ ಕೊಟ್ಟಿದ್ದಾನೆ ಅವರ ತಮ್ಮ ಪ್ರಾಮಾಣಿಕವಾಗಿ ಸತ್ಯನಿಷ್ಠವಾಗಿ ನಡ್ಕೊಂಡಿದ್ದಾರೆ. ಸರಿ ಮಹಾರಾಜ್, ನಾನು ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಗುಣಧರ ನಂದಿ ಮಹಾರಾಜರನ್ನು ಈ ಹೆಸರನ್ನ ತಗೊಂಡಾಗ ದಾನಿ ಅಂತಾರೆ ಮೊದಲನೇದು. ಎರಡನೇದು ಮಹಾರಾಜರ ಮಠಕ್ಕೆ ಹೋದರೆ ಅವ್ರ ಹತ್ರ ಸಮಯ ಸಿಕ್ಕರೆ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಕ್ಕಂಥ ರೀತಿಯಿಂದ ಅಂತಾರೆ. ಇದು ಎರಡನೇದು. ಮೂರನೇದು ನಾನೇನು ಕೇಳಿದೆ, ಹಣದ ಆಸೆಯಿಂದ ಅವ್ರ ಹತ್ರ ಹೋಗ್ತೀರಾ, ಆಶೀರ್ವಾದ ಪಡೆದುಕೊಳ್ಳಬೇಕಂತ ಹೋಗ್ತೀರಾ, ಅಥವಾ ಅವ್ರ ಹತ್ರ ದುಡ್ಡು ಸಿಗುತ್ತಂತ ಹೋಗ್ತೀರಾ ಅಂತ ನಾನು ಕೇಳಿದ್ದೆ. ನೋಡ್ರಿ, ದುಡ್ಡು ತೊಗೊಳೋದಕ್ಕಿಂತ ಅವ್ರ ಮುಖಬಟ್ಟಿಯಾಗಿ ಅವರ ಆಶೀರ್ವಾದ ತೊಗೊಳೋದು ನಮ್ಗೆ ಭಾಳ ಇಂಪಾರ್ಟೆಂಟು. ಆ ಸಿಕ್ಕಾಗ ಅವರಿಂದ ಅವರೇ ಕೇಳಿ ಹಿಂಗಾಗಿದೆ, ಸರಿ ಇಷ್ಟ ಆಗ್ತೈತೆ, ಹಿಂಗೆ ತೊಗೊಂಡೋಗ್ರಿ ಮಾಡ್ಕೊರಿ ಅಂತ ಹೇಳ್ತಾರೆ. ಇಂಥ ಬಂದಂಥವ್ರು ಗುಣಧರ ನಂದಿ ಮಹಾರಾಜರು ಅಂತಾರೆ. ಹೇಗೆ ಸ್ವಾಮೀಜಿರಿದು? ಅದೇನು ಅಂದೇ ಅಂತಂದಿಲ್ಲ. ನಾವು ಯಾರೂ ಬಂದರೆ ನಮ್ದು ಏನಿಗೆ ಎಜುಕೇಷನ್ ಫೀಲ್ಡ್ ಇರ್ತೈತಿ. ಯಾರಾದ್ರಿಗೆ ಬಡವರು ಇರ್ತಾರೆ, ಕಮ್ಮಿ ಕಟ್ಟೋ ಅವಸ್ಥೆ ಇರ್ತಾವೆ. ಅವ್ರ ಪರಿಸ್ಥಿತಿ ನೋಡ್ಕೊಂಡು ಅವ್ರಿಗೆ ನೀಗಲಾದರೆ ಕಮ್ಮಿ ಮಾಡಿರ್ತಾವೆ. ಯಾರ ಸಂಸ್ಥೆಗಳು ಆಜು ಬಾಜು ಊರ ಯಾರು ಜಾತ್ರೆ ಎಲ್ಲ ಇರ್ತೈತಿ, ಆ ಜಾತ್ರೆಗೆ ಏನೋ ಒಂದು ಅನ್ನದಾನ ಅದು ಬೇಡಂದರೆ ಮಠ ಏನು ಕಮಿಟಿ ಇರ್ತದೆ, ಅವ್ರಿಗೆ ಆದೇಶ ಮಾಡ್ತಾವೆ, ಅವ್ರು ಆದೇಶ ಪಾಲಿಸ್ತಾರೆ. ಹಂಗೇನು ಅಂದರೆ ನಾವೆಲ್ಲ ನಮ್ಮವ್ರು ಇದ್ದಾರೆ, ಯಾವ್ರದ್ದು ಕಷ್ಟದಾಗ ನಾವು ಸಹಾಯ ಮಾಡ್ಬೇಕಂತ ನಮ್ಮ ಮನೋವೃತ್ತಿ ಇರ್ತೈತಿ. ಅದರಿಂದ ಇದು ಕೆಲಸ ಪ್ರವೃತ್ತಿ ಇರ್ತಾವೆ. ಸರಿ ಮಹಾರಾಜರೇ, ನಾನು ಸಮಾಜದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಇಲ್ಲಿಯವರೆಗೆ ನಿಮ್ಮ ಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥ ಸ್ಟೂಡೆಂಟ್ಗಳು ಉನ್ನತವಾದಂಥ ಶಿಕ್ಷಣದಲ್ಲಿ, ಉನ್ನತವಾದಂಥ ಅಧಿಕಾರದಲ್ಲಿ ಎಷ್ಟು ಸ್ಟೂಡೆಂಟ್ಗಳು ಹೋಗಿರ್ಬೋದು, ಬಂದು ರಿಟರ್ನ್ ಎಷ್ಟು ಜನ ಭೇಟಿ ಮಾಡಿರ್ಬೋದು ನಿಮ್ಮನ್ನು? ಸುಮಾರು ಎಲ್ಲರೂ ಮಕ್ಕಳು ಇದ್ದಿರ್ತಾರೆ. ಇಲ್ಲಿ ಕಲ್ತು ಹೋಗಿ ಒಳ್ಳೆ ಹುದ್ದೆದಾಗ ಮುಟ್ಟಿದ್ದಾರೆ. ಪ್ರತಿಯೊಬ್ಬರು ಒಳ್ಳೆ ಪೋಸ್ಟ್ ಹೋದ ನಂತರ ಬಂದು ಮಠಕ್ಕೆ ಭೇಟಿಯಾಗಿ ಏನು ಇದ್ದಂಥ ಪೂಜಾ ಅರ್ಚನೆ ಮಾಡಿ ನನಗೆ ಭೇಟಿಯಾಗಿ ಆಶೀರ್ವಾದ ಪಡ್ಕೊಂಡು ಹೋಗ್ತಿರ್ತಾರೆ. ಪ್ರತಿಯೊಬ್ಬರು ಯಾವ ಒಬ್ಬರೇ ಇಲ್ಲಂತ ಯಾವ ಟೋಟಲಿ ಅವರಲ್ಲ, ಆಜು ಬಾಜುದವ್ರು ಯಾರೇ ಒಂದು ಒಳ್ಳೆ ಪೋಸ್ಟ್ ಸಿಕ್ಕರೆ ಇಲ್ಲಿ ಮಠಕ್ಕೆ ಭೇಟಿ ಮಾಡಿ ಹೋಗ್ತೀವಿ. ಸರಿ ಮಹಾರಾಜರೇ, ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಈ ಸಂಸ್ಥೆ ಯಾವ ರೂಪಕ್ಕೆ ತಗೊಂಡು ಹೋಗ್ಬೇಕಂತ ತಾವು ತಮ್ಮೆಲ್ಲ ಟ್ರಸ್ಟಿನ ಒಂದು ಕನಸು? ಭಾಳ ಒಳ್ಳೆ ಇದ್ದಂಥ ನ್ಯೂಸ್ 43 ಭಾರತ್ ಇಂಡಿಯಾ ಟೈಮ್ಸ್ ಅಂತೇಳಿ ತೆಗೆದ್ರಿ. ಒಳ್ಳೆಯ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಪ್ರೊಫುಲ್ ಆಗಲಿ, ಇಡೀ ದೇಶಕ್ಕೆ ಒಂದು ಮಾದರಿ ಆಗಲಿ. ಸತ್ಯ ಪ್ರಮಾಣ ನಿಯತ ನಿಯಮದಿಂದ ನಡೀರಿ. ಸ್ವಲ್ಪ ಕಷ್ಟ ಇರ್ತಾವೆ, ಮೀಡಿಯಾ ಭಾಳ ಸಂಖ್ಯೆ ಜಾಸ್ತಿ ಆರೋದ್ರಿಂದ ನಡೆಸೋದು ಕಷ್ಟ ಇರ್ತೈತಿ. ಆದರೆ ಕಷ್ಟ ಇದ್ದರೆ ಸುತ್ತ ತಮ್ಮದೇ ಒಂದು ಕ್ವಾಲಿಟಿ, ತಮ್ಮದೇ ಒಂದು ಅಭಿವ್ಯಕ್ತಿ ಒಂದು ಬೇರೆ ಇದ್ದರೆ ನಿಶ್ಚಿತ ರೂಪೇಣ ಮುಂದೆ ಹೋಗುವ ಹಾದಿ ಸುಲಭ ಆಗ್ತೈತಿ. ತಮ್ಮದೆಲ್ಲರೂ ಒಳ್ಳೆ ಆಗಲಿ, ಯಶಸ್ವಿ ಆಗಲಿ ಅಂತ ಹಾರಕ್ಕೆ ಹೇಳಿ. ಥ್ಯಾಂಕ್ ಯು. ಇಷ್ಟೊತ್ತಿನವರೆಗೆ ನಿಮ್ಮ ಸಮಯ ಮತ್ತು ನಿಮ್ಮ ವಿಚಾರ ಮತ್ತು ಧಾರೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ಸಮಯವನ್ನು ನೀಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ತೆ, ಜೈ ಹಿಂದ್.